ಚಾನಲ್ ಇವತ್ತಿನ ದಿನ ನಾವು ಸಿಂಗಪೂರ್ ಚಾಂಗಿ ಏರ್ಪೋರ್ಟ್ ಅಲ್ಲಿ ಇದೀವಿ. ಇವತ್ತು ನಾವು SQ510 ಸಿಂಗಪೂರ್ ಏರ್ಲೈನ್ಸ್ ಅಲ್ಲಿ ಹೋಗ್ತಾ ಇರೋದು. ಇಲ್ಲಿ ಏರ್ಪೋರ್ಟ್ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಪೂರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು ಸಿಂಗಪೂರ್ ಚಾಂಗಿ ಏರ್ಪೋರ್ಟಲ್ಲಿ ಇದ್ದೀವಿ. ಬೆಂಗಳೂರಿಗೆ ಹೊರಟಿರೋದು. ಸಿಂಗಪೂರ್ ಟು ಬ್ಯಾಂಗ್ಳೂರ್ ಬೈ ಸಿಂಗಪೂರ್ ಏರ್ಲೈನ್ಸ್. ಸೊ ಇವತ್ತು ನಾನು, ರಕ್ಷಿತ್ತು, ಸಂಜಿತ್ತು, ನಮ್ಮ ಮನೆಯವರು ಎಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹೇಗಿರುತ್ತೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡ್ ಇಲ್ಲಿ. ಲವ್ಲಿ ಲೈಟ್ ಅಪ್ಪು, ಇಲ್ಲೆಲ್ಲ ಡೆಕೋರೇಷನ್ಸ್ ಕೂಡ ತುಂಬಾ ಅದ್ಭುತವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಹಿಂದೆ ಹೇಗಿದೆ ಅಂತ. ಸೊ ಇಲ್ಲಿಗೆ ಬಂದರೆ ನಾವು ಹೊಸ ಒಂದು ಪ್ರಪಂಚದಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಸುಮಾರು ಡ್ಯೂಟಿ ಫ್ರೀ ಶಾಪ್ಸ್ ನೋಡ್ಬೋದು. ನೋಡಿ, ಫ್ಲವರ್ ಡೆಕೋರೇಷನ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ವೆರೈಟೀಸ್ ಆಫ್ ಶಾವಂತಿಗೆ, ಇದೆಲ್ಲ ಫ್ರೆಶ್ ಫ್ಲವರ್ಸು. ಲೈಟ್ ಅಪ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರೋದೆಲ್ಲ ಡ್ಯೂಟಿ ಫ್ರೀ ಶಾಪ್ಸು. ಇಲ್ಲಿ ನಿಮ್ಮ ಚಾಕ್ಲೇಟ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ವೆರೈಟೀಸ್ ಆಫ್ ಚಾಕ್ಲೇಟ್ಸು. ಈ ಕಡೆ ಎಲ್ಲ ಕಾಸ್ಮೆಟಿಕ್ಸು, ಪರ್ಫ್ಯೂಮ್ಸು ಎಲ್ಲ ನೋಡ್ಬೋದು. ಇಲ್ಲಿ ಗೇಟ್ಸ್ ಡೀಟೇಲ್ಸ್ ಎಲ್ಲ ಇಲ್ಲಿ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇವಾಗ ಸುಮಾರು ಚಾಕ್ಲೇಟ್ ಶಾಪಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ. ಇವತ್ತು ನಾವು SQ510 ಸಿಂಗಪೂರ್ ಏರ್ಲೈನ್ಸಲ್ಲಿ ಹೋಗ್ತಾ ಇರೋದು. ಇಲ್ಲಿ ಏರ್ಪೋರ್ಟ್ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇದು ಒಳಗಡೆ ನಡೀತಾ ಇದ್ದರೆ, ಏಕೆಂದರೆ ಅಷ್ಟು ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಇದೆ. ಆಮೇಲೆ ಶಾಪಿಂಗ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ. ಎಷ್ಟು ನೋಡಿ, ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಶಾಪ್ಸ್ ಎಲ್ಲ ಇದೆ. ಇಲ್ಲಿ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲ ಮಾಡ್ಬೋದು. ಇಲ್ಲಿ ಕಾರ್ಪೆಟೆಡು, ಸೊ ನಾಯ್ಸ್ ಕೂಡ ಅಷ್ಟು ಗೊತ್ತಾಗೋದಿಲ್ಲ. ವಾಶ್ರೂಮ್ ಫೆಸಿಲಿಟೀಸ್ ಅಂತೂ ತುಂಬಾ ಚೆನ್ನಾಗಿದೆ, ವೆರಿ ವೆಲ್ ಮೇಂಟೈನ್ಡು. ಅಲ್ಲಿ ಮೇಲೆ ನೋಡ್ತಿರೋದೆಲ್ಲ ರೆಸ್ಟೋರೆಂಟ್ಸು, ಫುಡ್ ಕೋರ್ಟ್ಸ್ ಎಲ್ಲ ಇರುತ್ತೆ ಅಲ್ಲಿ. ಇಲ್ಲಿ ಪ್ಲೇ ಏರಿಯಾ ನೋಡಿ, ಮಕ್ಕಳಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಡಿಪಾರ್ಚರ್ ಹಾಲಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಚಿಪ್ಸು ಎಲ್ಲ ಸ್ನ್ಯಾಕ್ಸ್ ವೇಟಿಂಗ್ ಟೈಮಲ್ಲಿ ತೊಗೊಬೋದು ಅಂತ. ಪ್ಲೇ ಏರಿಯಾ ಇದೆ, ಚಾಕ್ಲೇಟ್ಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವ್ಯೂ ಕೂಡ ಏರೋಪ್ಲೇನ್ಸ್ ಎಲ್ಲ ನಿಂತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ನಾನು, ನಮ್ಮ ಮನೆಯವರು, ರಕ್ಷಿತ್, ಸಂಜಿತ್ ಎಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡ್ತಿರೋದು ಖುಷಿ ಅನ್ನಿಸ್ತಾ ಇದೆ. ಜೊತೆಗೆ ಸಿಂಗಪೂರಿಂದ ಬೆಂಗಳೂರಿಗೆ ಜಸ್ಟ್ 4 hours ಅಷ್ಟೇ.
ಸಿಂಗಪೂರ್ ಏರ್ಲೈನ್ಸಲ್ಲಿ ಸುಮಾರು ಮೂವಿ ಆಪ್ಷನ್ಸು ಮತ್ತು ಸಾಂಗ್ಸು ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ನಮ್ಮ ಫ್ಲೈಟ್ ಟೇಕ್ ಆಫ್ ಶುರು ಆಯಿತು ನೋಡಿ. ಇಲ್ಲಿ ಕೂಡ ನಾವು ನೋಡ್ಬೋದು ಹೆಂಗೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಈ ಮ್ಯಾಪಲ್ಲಿ. ಇವಾಗ ಊಟ ಕೊಟ್ಟಿದ್ದಾರೆ, ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಇಲ್ಲಿ ಬಿಸಿ ಬಿಸಿ ಆಗಿದೆ. ಓಪನ್ ಮಾಡ್ತಾ ಇದ್ದರೆ ನಾನು ಸ್ವಲ್ಪ ಕೈ ಹೊರಗಡೆ ತೆಗೆದು ನಾನು ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪರಾಠ ಇದೆ, ತುಂಬ ಬಿಸಿ ಇದೆ. ಇವಾಗ ಇಲ್ಲಿ ಬಿಸಿ ಬಿಸಿಯಾಗಿರೋ ಬಾಸ್ಮತಿ ರೈಸ್ ವಿತ್ ದಾಲ್ ಮತ್ತು ಇನ್ನೊಂದು ವೆಜಿಟೇಬಲ್ ಇದೆ, ಕ್ಯಾರೆಟ್ಟು. ಇದರಲ್ಲಿ ಯೋಗರ್ಟ್ ಅಥವಾ ಮೊಸರು, ಒಂದು ವಾಟರ್ ಬಾಟಲ್ಲು, ಕಟ್ಲರೀಸ್ ಇದೆ. ಇಲ್ಲಿ ಪಾಪಡ್ ಅಥವಾ ಹಪ್ಪಳ ಕೂಡ ಇದೆ, ಕ್ರಿಸ್ಪಿಯಾಗಿದೆ ನೋಡಿ. ಇದರಲ್ಲಿ ಸ್ಪೂನ್, ಫೋರ್ಕ್, ನೈಫ್ ಎಲ್ಲ ಇರುತ್ತೆ. ಇಲ್ಲಿ ಉಪ್ಪಿನಕಾಯಿ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಜಾಮ್ ಅಲ್ಲ, ಇದು ಉಪ್ಪಿನಕಾಯಿ. ಇಲ್ಲಿ ನೋಡ್ತಿರೋದು ಚಾಟ್ಸ್ ಸ್ಟಾರ್ಟರ್ಸ್ಗೆ. ಇಲ್ಲಿ ಇದರಲ್ಲಿ ಏನು ಸ್ವೀಟ್ ಇದೆಯಪ್ಪ ನೋಡೋಣ. ಇದರಲ್ಲಿ ಕೇಕ್ ಇದೆ ನೋಡಿ, ಚಾಕ್ಲೇಟ್ ಕೇಕು ತುಂಬ ಚೆನ್ನಾಗಿದೆ. ಸ್ವಲ್ಪ ಮಲ್ಕೊಂಡು ಎದ್ದೆ. ಇವಾಗಲೇ ಬೆಂಗಳೂರಲ್ಲಿ ಲ್ಯಾಂಡ್ ಆಗ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಎಷ್ಟು ಬ್ಯೂಟಿಫುಲ್ಲಾಗಿ ಅದ್ಭುತವಾಗಿ ಈ ಲೈಟಿಂಗಲ್ಲಿ ಕಾಣಿಸ್ತಾ ಇದೆ. ಮನೆಗೆ ಹೋಗ್ತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ಇನ್ನೇನು ಸ್ವಲ್ಪ ನಿಮಿಷದಲ್ಲೇ ಲ್ಯಾಂಡ್ ಆಗುತ್ತೆ. ಬನ್ನಿ ಲ್ಯಾಂಡಿಂಗ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಣ. ಬ್ಯೂಟಿಫುಲ್ ಲ್ಯಾಂಡಿಂಗು. ಸಿಂಗಪೂರ್ ಏರ್ಲೈನ್ಸ್ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ಏರ್ಲೈನ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ ಸಿಂಗಪೂರ್ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡೋದಕ್ಕೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದು. ಬನ್ನಿ, ಬೆಂಗಳೂರು ಆಗಲೇ ಲ್ಯಾಂಡ್ ಆಗಿದ್ದೀವಿ. ರಕ್ಷಿತ್, ಸಂಜಿತ್ ಎಲ್ಲ ರೆಡಿಯಾಗಿದ್ದಾರೆ. ಬ್ಯಾಗ್ ತಗೊಂಡು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಎಂಟರ್ ಆಗೋಣ.